ಅಣ್ಣ, ನಂದೊಂದು ಸಿದ್ಧಾಂತ. ನಿನಗಿಂತ ಮುಂಚೆ ನಾ ಸಾಯ್ಬೇಕು ಅಂತ ಮಾಡಿದ್ದೇನೆ. ಒಂದ್ ಪಕ್ಷ ಆಗದೇ ಇದ್ರೆ ನೀ ಸತ್ ಕೂಡಲೇ ನಾ ಸಾಯ್ತೇನೆ. ನೀನು ಸತ್ತು ನಾನು ಖಂಡಿತ ಬದುಕಿರೋದಿಲ್ಲ. ಇದು ಅಲ್ದೇನೆ ರಾಜ್ಯ ಸ್ವೀಕರಿಸು ಅಂತ ಹೇಳ್ತಾ ಇದೀಯ ಅಣ್ಣಯ್ಯ. ನೀನು ಭೂಪತಿ, ನಿನ್ನ ಅರಸಿ ಭೂಮಿ, ನನಗತ್ತಿಗೆ ನನ್ನ ತಾಯಿ ಸಮಾನ. ಅದನ್ನ ನಾನು ಅನುಭವಿಸೋದು ಉಂಟೆ ಅಣ್ಣ. ಪಾಂಡವರಿಗಾಗತ್ತೋ ಆಗಲಿ, ಸಂತೋಷ. ಇವ್ನು ನೋಡಿ ಇನ್ನೂ ಥೋರಲ್ಲೇ ಹೇಳ್ತಾ ಇದ್ದಾರೆ, ನೀನಿದ್ರೆ ನಾನು, ನೀನ್ ಸತ್ರೆ ನಾನು ಸಾಯ್ತೇನೆ. ಇದು ನನ್ನ ಸಿದ್ಧಾಂತ. ಯಾರಿಗಾರು ಕೊಡು ರಾಜ್ಯನ, ಮಂತ್ರಕ್ಷತೆ ಯಾರಿಗಾರು ಹಾಕು. ಖಂಡಿತವಾಗಿಯೂ ಅಣ್ಣ, ನಿನ್ನ ನಾನು ಬಿಡೋದಿಲ್ಲ. ನಿನ್ನ ಭಾಷೆಯೇ ನನ್ನ ಭಾಷೆ. ನೀ ಸತ್ರೆ ನಾನು ಸಾಯ್ತೇನೆ. ಆಗಂದ ನೋಡೋ ದುಶಾಸನ, ಈ ರಾಜಧರ್ಮ ಹಾಗಲ್ಲ. ಈ ರಾಜಧರ್ಮ ಹೇಗಿದೆ ಅಂದ್ರೆ, ಅಪ್ಪ ಬಹಳ ದಿವಸ ಬದುಕಿದ್ರೆ ಆ ಮಗ ಎಲ್ಲ ಏನು ನಾನು ಬದುಕಾಗೋವರೆಗೂ ನಮ್ಮ ಅಪ್ಪ ಸಾಯ ಆಗಿಲ್ಲ, ನಾನು ರಾಜನಾಗದೇ ಇರೋ ಮುಂಚೆನೆ ಸಾಯ್ಬೇಕಾಗತ್ತೆ ಅಂತ ಅಪ್ಪನಿಗೆ ವಿಷ ಕೊಡೋದುಂಟು. ಇದು ರಾಜರ ಪದ್ಧತಿ. ಅವ್ರಿಗೆ ಕೂರಿಸ್ಲಿಲ್ವೇ, ಸರಿ ಹಾಕ್ಲಿಲ್ವೇ ಅಪ್ಪನ್ನ? ಯಾಕೆಂದ್ರೆ ಅವನು ಇನ್ನೂ 50 ವರ್ಷ ಇರ್ತಾನೆ, ನಾವು ಯಾವಾಗ ರಾಜ ಆಗೋದು? ಆದ್ರಿಂದ ನೋಡಪ್ಪ, ನೀನು ಹೇಳ್ತಕ್ಕಂಥದ್ದು ಇದು ಬ್ರಾಹ್ಮಣ ಧರ್ಮ, ಕ್ಷತ್ರಿಯ ಧರ್ಮ ಹಾಗಲ್ಲ. ಅಣ್ಣ, ನೀ ಸತ್ರೆ ನಾನು ಸಾಯ್ತೇನೆ, ನಾ ಸತ್ರೆ ನೀ ಯಾಕೋ ಸಾಯ್ಬೇಕು? ನನ್ನ ಸಾಯಿಸಿಬಿಟ್ಟು ನೀ ರಾಜ ಆಗ್ಬೇಕು. ಇದು ರಾಜಧರ್ಮ. ಮಗಗೆ ಮುನಿವನು ತಂದೆ, ತಂದೆಗೆ ಮಗ ಮುನಿವನು, ಒಡ ಹುಟ್ಟಿದರು ಬಲು ಬಗೆ ಕಣ, ತಮ್ಮೊಳಗೆ ಭೂಪರ ಕುಂದ ವಿದ್ಯವಿದು, ಜಗದ ಪರಿಬಿಡಿ ಎಂಬೊಳಲ್ಲದೆ ಸೊಗಸಿ ರಾಜ್ಯವ ನಿತ್ಯ ನಿನಗೆ. ಜಗದ ಪರಿಬಿಡಿ ಎಂಬೊಳಲ್ಲದೆ ಸೊಗಸಿ ರಾಜ್ಯವ ನಿತ್ಯ ನಿನಗೆ. ಅದು ಮಗುಚಿದೊಡೆಯನ್ನಾಣೆ, ಅದು ಮಗುಚಿದೊಡೆಯನ್ನಾಣೆ ಎನ್ನುತ್ತ ಅಪ್ಪಿದನು ಖಳಪತಿಯ. ಕ್ಷುಲ್ಲಕರಾದ ಕ್ಷತ್ರಿಯರು ಧರ್ಮ ಅಂತಲ್ಲ, ತನಗೆ ರಾಜ್ಯ ಬರಲಿ ಅಂತ ಅಪ್ಪನ ಮೇಲೆ ಮಗ ಮುನಿತಾನೆ, ಅಪ್ಪನ್ನು ಕೊಲ್ತಾನೆ, ತಾನು ರಾಜನಾಗ್ತಾನೆ. ಮಗನ್ ಕೊಲ್ತಾನೆ, ಅಪ್ಪ ರಾಜನಾಗ್ತಾನೆ. ಇದು ಕ್ಷುಲ್ಲಕರಾದ ಕ್ಷತ್ರಿಯ ಧರ್ಮ. ಅದು ಅವರವರಿಗೆ ಹೇಳಿಸಿದ್ದು. ಆದರೆ ವಾಸ್ತವಾಗೂ ನೀನು ಅಂತ ಅಪೇಕ್ಷೆಯವನಲ್ಲ. ಅಣ್ಣ ಸಾಯಿಲಿ, ನಂಗೆ ರಾಜ್ಯ ಬರಲಿ ಅಂತ ಹೇಳ್ತಕ್ಕಂಥವನಲ್ಲ ನೀನು. ನಮ್ಮ ಕುದು ಪದ್ಧತಿಯೇ ಬೇರೆ. ಸಂತೋಷದಿಂದ ನಾನೇ ನೀನು ಅನ್ನೋ ಭಾವನೆಯಿಂದ ನೀನು ರಾಜನಾಗಬೇಕು ಅಂತ ಹೇಳ್ತಾ ಇದ್ದೇನೆ ಎಂದ. ವಾಸ್ತವಾಗೂ ಆ ವಿಷಯದಲ್ಲಿ ದುಶ್ಯಾಸನ ಮೇಲೆ ಅಂತಹ ಪ್ರೀತಿನೇ. ನನ್ನ ಮಾತು ಕೇಳಿಯೇ ತೀರ್ಬೇಕು, ನನ್ನ ನಾಣೇ ಇದೆ, ನೀನು ರಾಜನಾಗಬೇಕು, ನೀನು ರಾಜನಾಗುವಂತ ಮಂತ್ರಾಕ್ಷತೆ ಹಾಕ್ತೇನೆ, ನನ್ನ ಮಾತನ್ನ ನೀನು ಬೀರ್ ಕೂಡುದು ಅಂತ ಹೇಳಿ ತಮ್ಮನ್ನ ಅಪ್ಕೊಂಡ. ಇಷ್ಟು ಹೇಳಿದ್ರು ಕೂಡ ದುಶಾಸನ ಒಪ್ಪೋದಿಲ್ಲ. ಭ್ರಾಂತಿಯೇಗೆ ಭವತ್ಪರೋಕ್ಷದೊಳಂತಕನ ಪುರವಲ್ಲರೆ, ಉರ್ವೀಕಾಂತೆಗಳುಪಿದೆನಾದರೆ ಒಡ ಹುಟ್ಟಿದೆನೆ ನಿಮ್ಮಡಿಯ. ಸಂತ ಬಿಡುವಿ ಮಾತು ಸಾಕು, ಸಂತ ಬಿಡುವಿ ಮಾತು ಸಾಕು. ಇನ್ನಂತಿರಲಿ ನಿಮಗೇನು ಹರನಾಯಿತೋ, ಅಂತರದೊಳಾಹದನ ನೀಕ್ಷಿಪೇ. ನಿಮಗೇನು ಹದನಾಯಿತೋ, ಅಂತರದೊಳು ಆಗದನ ನೀಕ್ಷಿಪೆಯನುತ ಹೊರವಂಟ. ನನ್ನ ಆಣೆ ಇದೆ, ನೀನು ರಾಜನಾಗಬೇಕು ಅಂತ ಅಣ್ಣನಾದ ದುರ್ಯೋಧನ ಹೇಳಿದ. ತಮ್ಮ ಇನ್ನೂ ಪಟ್ಟಿ ಹಿಡಿದ ಹೇಳಿದ, ಅಣ್ಣ ಆ ಭ್ರಾಂತಿ ಬಿಟ್ಬಿಡು, ನೀನು ಹೋದ ಮೇಲೆ ನಾನು ಇರೋದೇ ಇಲ್ಲ, ರಾಜನಾಗೋದಿರ್ಲಿ. ವಾಸ್ತವಾಗೂ ನೀನು ಹೋದ ಮೇಲೆ ನಾನು ಇರೋದಿಲ್ಲ. ಹಾಗೆ ಇದ್ರೆ ನಿನ್ ತಮ್ಮನೇ ಅಲ್ಲ ನಾನು ಉಂದ, ನಿನ್ ತಮ್ಮನೇ ಅಲ್ಲ. ನೀನು ಬೇಡದೇ ಇರೋ ರಾಜ್ಯ ನಾನು ಸ್ವೀಕರಿಸಿದ್ರೆ ನಿನ್ ತಮ್ಮನೇ ಆಗೋಲ್ಲ. ನಾನು ನಿಜವಾಗೂ ನಿನ್ ತಮ್ಮ, ನಿನ್ನ ಒಡ ಹುಟ್ಟಿದವನು. ಆದ್ದರಿಂದ ರಾಜ್ಯ ಯಾರಿಗಾರು ಕೊಟ್ಕೋ, ನನಗೆ ಅದು ಬೇಕಾಗಿಲ್ಲ. ನಿನ್ನನ್ನ ನೋಡ್ತಾ ಇರ್ತೇನೆ, ನೀನು ಸತ್ಕೊಳ್ಳೆ ನಾನು ಸಾಯ್ತೇನೆ, ಅದನ್ನ ಕಾಯ್ತಾ ಇರ್ತೇನೆ. ಆದ್ರೆ ನೀನು ಹೇಳೋದಿಲ್ಲ ಅಂತಂದಿದ್ರಿಂದ ನೀನು ದೊಡ್ಡವನು, ನಿನ್ನ ಎಬ್ಸೋ ಯೋಗ್ಯತೆ ನಂಗಿಲ್ಲ. ನಿನ್ನ ಗತಿ ಏನು ಆ ಗತಿಯನ್ನ ನಾನು ಅನುಸರಿಸ್ತೇನೆ. ಅಣ್ಣ ಬರ್ತೇನೆ, ಪುನಃ ರಾಜ ಆಗು ಅಂತ ಹೇಳ್ಬೇಡ ಅಂತ ನಮಸ್ಕಾರ ಮಾಡಿ ಅವನು ಹೊರಟೋದ. ಧರಣಿಪತಿಗೆ ಬಳಿಕ ಕಸ್ತಿನಪುರದ ನಿಖಿಲ ಶ್ರೇಣಿ ಕುಲ ನಾಗರಿಕ ಜನ ಪರಿವಾರ ಪಾಡಿ ಪಸಾಯ್ದ ಪೌರಜನ. ಅರಸ ವಿಜಯಂಗೈದು ನಮ್ಮನು ಕೊರೆಬುದು, ಅರಸ
ಬೀಜಯಂಗೈದು ನಂಬನು ಹೊರೆಬುದು ಅಲ್ಲದೊಡೆ ಅವನಂತರವರಕ್ಕೆ ನೇಮವ ಕೊಡುವುದು ಅವನಂತರವರಕ್ಕೆ ನೇಮವ ಕೊಡುವುದು ಎಂದೊರಲಿದರು ತಮ ತಮಗೆ. ದುರ್ಯೋಧನ ಪಾಂಡವರ ವಿಷಯದಲ್ಲಿ ಕೆಟ್ಟವನಾಗಿರ್ಬೋದು. ದುರ್ಯೋಧನನ ಆಳ್ವಿಕೆಯಲ್ಲಿ ತುಂಬ ಸಂತೋಷ ಇದೆ ಜನಗಳಿಗೆ. ಆದ್ದರಿಂದ ಮಹಾರಾಜ ಪ್ರಾಯೋಪವೇಶ ಮಾಡ್ತಾನೆ ಅನ್ನೋ ವರ್ತಮಾನ ಕೇಳಿ ಹಳ್ಳಿಗಳಿಂದ ಜನ ಬಂದ್ಬಿಟ್ರು. ದೇಶದವರೆಲ್ಲ ಬಂದರು, ನಗರದವರು ಬಂದರು, ಎಲ್ಲ ಬಂದು ಗೋಳಾಡ್ತಾ ಇದ್ದಾರೆ. ಮಹಾರಾಜ ಎದ್ದು ಬಂದು ನೀನು ರಾಜ್ಯಭಾರ ಮಾಡು, ನಮ್ಮನ್ನ ಕಾಪಾಡ್ಬೇಕು. ನೀನು ಎದ್ದು ಬಂದು ನಮ್ಮನ್ನ ಕಾಪಾಡದೇ ಇದ್ರೆ ನಮ್ಮನ್ನ ಕಾಡಿಗೆ ಹಟ್ಟಿಬಿಡು, ನಾವು ಕಾಡಿಗೆ ಹೋಗ್ತೇವೆ, ನಿನ್ ಬಿಟ್ಟು ನಾವಿರೋದಿಲ್ಲ ಅಂತ ಎಲ್ಲ ಬಂದು ಈ ದುರ್ಯೋಧನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ. ದೇಶಾಂತರಗಳಿಂದ ಬಂದ್ರಂತೆ, ಹಳ್ಳಿಯಿಂದ ಬಂದ್ರಂತೆ. ದುರ್ಯೋಧನ ಮೇಲೆ ಅಷ್ಟು ಅಭಿಮಾನ. ಇಷ್ಟೆಲ್ಲ ಅಂದ್ರೂ ಕೂಡ ದುರ್ಯೋಧನ ಒಪ್ಪಲಿಲ್ಲ. ನೀವು ಹೇಳೋದು ನ್ಯಾಯ, ಆದರೆ ನಾನು ಸಂಕಲ್ಪ ಮಾಡಿಬಿಟ್ಟಿದ್ದೀನಿ, ನನ್ನ ಸಂಕಲ್ಪಕ್ಕೆ ನಾನು ಭಂಗ ತಂದುಕೊಳ್ಳೋ ಹಾಗಿಲ್ಲ, ಅದರಿಂದ ಪಾಪ ಉಂಟಾಗತ್ತೆ. ನನ್ನ ತಮ್ಮ ಇದ್ದಾನೆ, ನನ್ನ ಪ್ರತಿನಿಧಿ, ಅವನು ರಾಜನಾಗ್ತಾನೆ, ಅವನು ಸೇವೆ ಮಾಡಿಕೊಂಡು ನೀವು ಇರಿ, ನೀವು ಕಾಡಿಗೆ ಹೋಗ್ಬೇಕಾಗಿಲ್ಲ, ನಮ್ಮ ತಮ್ಮನ್ನು ಅನುಸರಿಸ್ಕೊಂಡು ಇರಿ, ನೀವೆಲ್ಲ ಹೋಗಿ ಅಂತ ಎಲ್ಲರನ್ನೂ ಕಳಿಸಿಕೊಟ್ಟ. ರಾಯನೀ ಪರಿನುಡಿದು ಜನ ಸಮುದಾಯವನ್ನು ಕಳುಹಿದನು. ರಾಯನೀ ಪರಿನುಡಿದು ಜನ ಸಮುದಾಯವನ್ನು ಕಳುಹಿದನು. ಸುಮನೋಭೂಯ ಸಾಪೇಕ್ಷಯ ಸಮಾಧಿಯೊಳಿರಲು ರಾತ್ರಿಯಲಿ ದಾಯವಿದು ತಮಗೆಂದು ದೈತ್ಯ ನಿಕಾಯ ಬಂದು ರಸಾತಲಕ್ಕೆ ಕುರುರಾಯನನು ಕೊಂಡೊಯ್ದು. ದೈತ್ಯ ನಿಕಾಯ ಬಂದು ರಸಾತಳಕ್ಕೆ ಕುರುರಾಯನನು ಕೊಂಡೊಯ್ದು ತಿಳುಗಿದರವರು ಸಾಮದಲ್ಲಿ. ಎಲ್ಲರನ್ನೂ ಕಳಿಸಿಕೊಟ್ಟ ದುರ್ಯೋಧನ. ತಾನು ಮುಕ್ತಿಯನ್ನು ಪಡಿಬೇಕು ಅಂತ ಸಮಾಧಾನದಿಂದ ಪ್ರಾಯೋಪವೇಶ ಮಾಡಿದ್ದಾನೆ. ಈ ವಿಷಯ ಪಾತಾಳ ಲೋಕದಲ್ಲಿರ್ತಕ್ಕಂಥ ಸಮಸಪ್ತಕರು ಎಂಬತಕ್ಕಂಥ ದೈತ್ಯರಿಗೆ ಗೊತ್ತಾಯಿತು. ಅವರು ಈ ದೇವತೆಗಳಿಂದ ಪಾಂಡವರಿಂದ ಹೊಡೆದೋಡಿಸಲ್ಪಟ್ಟು ಪಾತಾಳದಲ್ಲಿ ವಾಸವಾಗಿದ್ದಾರೆ, ಕಾಲ ನಿರೀಕ್ಷಣೆ ಮಾಡ್ತಾ ಇದ್ದಾರೆ. ಪಾಂಡವರ ವನವಾಸ ಕಳೆಯುತ್ತೆ, ದುರ್ಯೋಧನ ರಾಜ್ಯ ಕೊಡೋದಿಲ್ಲ. ಆಗ ದುರ್ಯೋಧನ ಪರವಾಗಿ ನಾವು ಇದ್ಕೊಂಡು ನಮ್ಮ ದ್ವೇಷಿಗಳು ಆ ದೇವತಾಂಶದಿಂದ ಉತ್ಪನ್ನರಾದ ಪಾಂಡವರು ಅವರನ್ನೆಲ್ಲ ಮಟ್ಟ ಹಾಕಿ ಸಂಹಾರ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಪಾತಾಳದಲ್ಲಿ ಇದ್ದಾರೆ. ಯಾವಾಗ ದುರ್ಯೋಧನ ಪ್ರಾಯೋಪವೇಶದಿಂದ ಸತ್ತು ಹೋಗ್ತಾನೆ ಅಂತ ಗೊತ್ತಾಯ್ತೋ, ಮೇಟಿಯೇ ಹೋಗ್ಬಿಡುತ್ತೆ. ಅವನಿಲ್ಲದೆ ಮುಂದೆ ಯುದ್ಧವೇ ಬರೋದಿಲ್ಲ, ನಮ್ಮ ದೇಶ ಸಾಧಿಸ್ಕೊಳ್ಳೋದು ಹೇಗೆ ಅಂತ ಅವರು ಯೋಚನೆ ಮಾಡಿದ್ರು. ದುರ್ಯೋಧನನ್ನು ಬರಮಾಡ್ಕೋಬೇಕು. ಅದಕ್ಕೇನ್ ಮಾಡಿದ್ರು ಅವರು? ಅಥರ್ವಣ ವೇದದಲ್ಲಿ ಹೇಳಿದೆಯಂತೆ, ಈ ಮಾರಣ ಹೋಮ ಬೃಹಸ್ಪತಿ ಶುಕ್ರರು ಈ ರೀತಿ ಮಾಡಿದರೆ ಮಾರಣ ಹೋಮದಿಂದ ಭೂತ ಹುಟ್ಟುತ್ತೆ ಅಂತ ಹೇಳಿದ್ದಾರೆ. ಆ ರೀತಿಯಾಗಿ ಒಂದು ಹೋಮ ಮಾಡಿದ್ರು ಅವರು. ಹೋಮ ಮಾಡಿದಾಗ ಒಂದು ಭೂತ ಹುಟ್ಟಿತು. ಆ ಭೂತ ಅಗ್ನಿಕುಂಡದಿಂದ ಎದ್ದು ಬಂತು. ಏನಾಗಬೇಕು ಅಂತ ಕೇಳ್ತು. ಹೀಗೆ ಗಂಗಾ ತೀರದಲ್ಲಿ ದುರ್ಯೋಧನ ಪ್ರಾಯೋಪವೇಶ ಮಾಡ್ತಾ ಇದ್ದಾನೆ. ಅವನು ಹಂಗೆ ಎತ್ಕೊಂಡು ಬಂದ್ಬಿಡು, ಅಪ್ಪಣೆ ಎತ್ಕೊಂಡ್ ಬಂದ್ಬಿಡು. ಸರಿ, ಇಲ್ಲಿ ನೋಡ್ತಾನೆ ಎಲ್ಲ ದೈತ್ಯರು. ಏನು ಇಲ್ಲಿ ಬಂದಲ್ಲ, ನಾವೇ ಕರ್ಸಿದ್ವಿ. ಯಾಕೆ ಕರ್ಸಿದ್ರಿ? ಆಗ ಹೇಳ್ತಾ ಇದ್ದಾರೆ, ನೀನು ನಮ್ಮ ಮೇಟಿ, ನೀನು ಹೋಗ್ಬಿಟ್ರಿ ಹಾಗಪ್ಪ, ಪಾಂಡವರ ಮೇಲೆ ನಾವು ದ್ವೇಷ ಕಾರ್ತಕ್ಕಂಥವರು ಹೇಳ್ತಾ ಇದ್ದಾರೆ ಅವರು. ಅರಸ ನೀ ಪ್ರಾಯೋಪವೇಶದಿ ಮರಣ ದೀಕ್ಷಿತನಾದೆಗಡ, ನಿಮ್ಮರಸು ಕುಲಕ್ಕೆ ಅನುಚಿತವನೆದೆದೈ ಕಾಕ ಬಳಸಿದೆಲ. ಸುರರು ಪಾಂಡು ಕುಮಾರರಾಗವತರಿಸಿದರು, ಸುರರು ಪಾಂಡು ಕುಮಾರರಾಗವತರಿಸಿದರು. ನೆಲವವರಿಗೈ ನಾವಿರಲು ಸುಡಲಿ ದೈತ್ಯ ಜನ್ಮವನು ಎಂದರಾಖಳರೋ. ನೀನು ಪ್ರಾಯೋಪವೇಶ ಮಾಡಿಬಿಟ್ರೆ ನಮ್ಮ ದ್ವೇಷ ಸಾಧನೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇಲ್ಲದೆ ಹೋಗುತ್ತೆ. ಪಾಂಡವರು ದೇವಾಂಶ ಸಂಭೂತರಾಗಿದ್ದಾರೆ, ನಮಗೂ ಅವರಿಗೂ ಆಗೋಲ್ಲ. ನೀನು ಹೋಗಿಬಿಟ್ರೆ ಎಲ್ಲ ಭೂಮಿಯು ಪಾಂಡವರಿಗಾಗ್ಬಿಡುತ್ತೆ. ಅದನ್ನು ನಾವು ಸಹಿಸ್ತಕ್ಕಂಥವರಲ್ಲ. ನೀನು ಇರು, ನಿನಗೆ ನಾವು
ಖಂಡಿತವಾಗಿಯೂ ಸಹಾಯ ಮಾಡ್ತೇವೆ. ನೀನು ಹೋಗ್ಬಿಟ್ರೆ ನಮಗೆ ಅವಕಾಶವೇ ತಪ್ಪು ಹೋಗ್ಬಿಡುತ್ತೆ. ಅದಕ್ಕೋಸ್ಕರವೇ ನಿನ್ನನ್ನು ಬರಮಾಡಿದ್ದು. ಸಾಯದಿರು ನಿನಗಿಂದು ಮೊದಲು ಸಹಾಯರಾವು, ಆಗವಕ್ಕೆ ನಿನಗಿಂದು ಮೊದಲು ಸಹಾಯರಾವು. ರಿಪು ಕೌಂತೆಯರಿಗೆ ಕೊಡಬೇಡವಿನ್ನು ತಿಲಾಂಶ ಭೂತಳವಾ. ಲಾಯ ಸಹಿತಿ ಗಜರಥಾಶ್ವನಿಕಾಯ ನಿನ್ನದು, ದೈತ್ಯ ಸಚಿವ ಪಸಾಯತರು ನಿನ್ನವರು ಸಾವೆವು ನಿಮ್ಮ ಸಮರದಲ್ಲಿ. ಸಾಯ್ಬೇಡ, ಇವತ್ತಿಂದ ನಾವು ನಿನಗೆ ಸಹಾಯಕರು. ಕ್ಷತ್ರಿಯ ಸಾಯಬಾರದು. ಪ್ರಾಯೋಪವೇಶದಿಂದ ಕ್ಷತ್ರಿಯನಿಗೆ ದುರ್ಗತಿ ಉಂಟಾಗತ್ತೆ ಅಂತ ಬೇರೆ ಹೇಳ್ತಾರೆ. ಸಾಯ್ಬೇಡ ನೀನು. ನೋಡು, ಈ ಆನೆಗಳು, ಈ ಕುದುರೆಗಳು, ಈ ದೈತ್ಯರು ನಾವೆಲ್ಲ ನಿಮ್ಮವರು, ನಿನಗೆ ಸಹಾಯ ಮಾಡ್ತೇವೆ. ನೀನ್ ಸಾಯ್ಬೇಡ. ಏನ್ ಮಾಡ್ಲಿ, ಸಾಯೋ ಸ್ಥಿತಿ ಬಂದ್ಬಿಡ್ತು ನಂಗೆ ಅಂತ. ನಾವು ಮಾನವನು ನಾನು, ಇನ್ನು ನೀವು ದಾನವರು. ಗಂಧರ್ವರಿಂದ ಅಭಿಮಾನವೆನಗಕ್ಕಾಡಿ ಹೋಯಿತು, ಹೇಳಲೇನದನು. ಮಾನಿನಿಯ ಮೂದಲೆಯನು ಆ ಪವಮಾನ ಸುತನ ಸಗರುವ ವಚನವನು, ಏನ ಹೇಳುವೆನು. ಮಾನಿನಿಯ ಮೂದಲೆಯನು ಆ ಪವಮಾನ ಸುತನ ಸಗರುವ ವಚನವನೇನ ಹೇಳುವೆನು. ಎನುತ ಸುಯ್ದನು ಕೌರವರ ರಾಯ. ನಿಟ್ಟುಸಿರು ಬಿಡ್ತಾ ಹೇಳ್ತಾ ಇದ್ದಾನೆ, ನಾವು ಮಾನವರು, ನೀವು ದಾನವರು. ನಾನು ಮಾನ ಹೋಗಿದ್ದು ಗಂಧರ್ವರಿಂದ. ಅದಕ್ಕಿಂತ ಹೆಚ್ಚಾಗಿ ಆ ದ್ರೌಪದಿ, ಅವಳು ಚುಚ್ಚುಮಾತು ಕೊಂಕನುಡಿ ಹೊಟ್ಟೆಗೆ ಚೂರಿ ಹಾಕಿದಾಗ ಆಗಿದೆ. ಆ ಭೀಮನು ಗರ್ವದಿಂದ ಹೇಳತಕ್ಕ ಮಾತು, ಅದನ್ನು ಸಹಿಸೋಕೆ ಸಾಧ್ಯವಿಲ್ಲದೇನೆ ನಾನು ಪ್ರಾಣ ಕಳ್ಕೋಬೇಕು ಅಂತ ನಿಶ್ಚಯ ಮಾಡಿದ್ದು ಅಂತ ನಿಟ್ಟುಸಿರು ಬಿಡೋಣ. ನಾವು ಮಾನವರು, ನೀವು ದಾನವರು, ನಮಗೂ ನಿಮಗೂ ಏನ್ ಸಂಬಂಧ ಅಂತನ್ನೋ ಮಾತು ಹೇಳ್ಬಿಟ್ಟ ದುರ್ಯೋಧನ. ಆಗ ಆ ಸಂಸಪತ್ಕರು ಹೇಳಿದರು, ಇದುವರೆಗೆ ಹಾಗಿತ್ತು, ಈಗ ನಾವು ನೀವು ಒಂದೇ. ನರರು ನೀವು ದಾನವರು ನಾವೆಂದಿರದಿರು, ಒಡ ಹುಟ್ಟಿದರು ನಿಮಗಿನ್ನು ಅರಸ. ವೇಳಾಗಿದರು ಬೆಗ್ಗಳ ದೈತ್ಯ ಭಟರೆಲ್ಲ, ಸುರಪುರದ ಸೂಳೆಯರ ಪಡಿಗವನಿರಿಸುವರು. ಗಂಧರ್ವರವದಿರ ಕರುಳ ತಿಂಬೆವು, ಗಂಧರ್ವರವದಿರ ಕರುಳ ತಿಂಬೆವು ನಾವೆನುತ ಘರ್ಜಿಸಿತು ಖಳನಿಕರ. ನಾವು ಮಾನವರು, ನೀವು ದಾನವರು, ಬಿಟ್ಬಿಡು. ಅದು ಹಿಂದಕ್ಕಾಯ್ತು, ಯೋಚನೆ ಮಾಡಬೇಡ. ನಾವೆಲ್ಲ ನಿನ್ನ ಸಮಯಕ್ಕೆ ಒದಗತಕ್ಕವರು. ತೋರಿಸ್ಬಿಟ್ರಲ್ಲಿ ಅವರು ಸೈನ್ಯ ಸಾಮಾನ್ಯವಲ್ಲ. ಇಡೀ ದ್ರೋಣದ ಯುದ್ಧ 5 ದಿವಸ, ಕರ್ಣನ ಯುದ್ಧ 2 ದಿವಸ, ದುರ್ಯೋಧನ ಯುದ್ಧ 1 ದಿವಸ, ಅಷ್ಟು ದಿವಸವೂ ಯುದ್ಧ ಮಾಡಿದ್ದಾರೆ ಅವರು. ಎಷ್ಟು ಸಂಖ್ಯೆ ಇತ್ತೋ ಏನೋ ಲೆಕ್ಕವಿಲ್ಲ ಸಂಸಪ್ತಕರು ಅಂತ. ಗಂಧರ್ವರಿಂದ ಮಾನ ಹೋಯ್ತು ಅಂತ ಹೇಳ್ತೀಯ. ಏನು ಮಹಾ ದೊಡ್ಡ ಮನುಷ್ಯರು. ಸಂಗೀತ ಹೇಳು. ಆ ವೇಶ್ಯ ಸ್ತ್ರೀಯರು, ಅಪ್ಸರ ಸ್ತ್ರೀಯರಿಗೆ ತಾಂಬೂಲ ಕೊಡ್ತಕ್ಕ ಗಂಧರ್ವರು ಚಿಂತೆ ಬಿಡ್ತೀವಿ ಅಂದ್ರಂತೀವರು. ಗಂಧರ್ವರ ಗರಳನ್ನ, ರಕ್ತವನ್ನ ಕೊಡೋದು ಬಿಡ್ತೇವೆ, ನೀವು ಯೋಚನೆ ಮಾಡಬೇಡ. ಪಾಂಡವರನ್ನ ಬಲಿ ಹಾಕ್ಬಿಡ್ತೇವೆ, ನೀನು ರಾಜನಾಗು, ನಾವೆಲ್ಲ ಇದ್ದೇವೆ ಎಂದಾಗ ಸರಿ. ಆಗ ತಿರುಗಿ ಬಿಡ್ತು. ಅದಕ್ಕೆ ಭೀಷ್ಮರಂದ್ರು, ನಾವಲ್ಲ, ಬರ್ತಾರೆ, ನಿನ್ನ ಸಂಕಲ್ಪ ಭಂಗ ತರೋರು ಬರ್ತಾರೆ ಅಂತ ಹೇಳಿದ್ರು. ಆಗ ಏನು ಹೇಳ್ತೀಯ ಅನ್ನೋಣ. ಬಿಟ್ಟೆ ಪ್ರಯೋಪವೇಶನ ಅಂತ ಆ ಭೂತಕ್ಕೆ ಮತ್ತೆ ಹೇಳಿದರು. ಕರ್ಕೊಂಬಂದಿತ್ತಲ್ಲ ಭೂತ, ಮತ್ತೆ ಅಲ್ಲಿ ಬಿಟ್ಬಿಡು ಅಂತ. ಆ ಭೂತ ಹೋಗಿ ಈ ದುರ್ಯೋಧನನ್ನ ಗಂಗಾ ತೀರದಲ್ಲಿ ಎಲ್ಲಿ ಮಲಗಿದ್ನೋ ಅಲ್ಲಿ ಬಿಟ್ಟು ಬಂದು ಆ ಭೂತ ಅಗ್ನಿಕುಂಡಕ್ಕೆ ಸೇರಿಬಿಡ್ತು. ಆಮೇಲೆ ಇವರು ಪೂರ್ಣಾಹುತಿ ಮಾಡಿಬಿಟ್ರು. ಇಲ್ಲೇನಾಗಿದೆ ಅಂದರೆ ಮಲಗಿದ್ದಾನೆ. ಇದೊಂದು ಸ್ವಾರಸ್ಯ. ಹುಡುಗ ಅವನ ಹತ್ರ ಸಿಟ್ಟು ಮಾಡ್ಕೊಂಡ್ಬಿಟ್ಟ. ಅಮ್ಮ ಊಟ ಮಾಡೋಲ್ಲ ಅಂದ. ಹಾಗೆ ಮಲಗಿಬಿಟ್ಟ. ಸರಿ, ಅಮ್ಮ ಎಷ್ಟೋ ಹೇಳಿದರು, ಮಾಡಬೇಡೋ ಬಾರೋ ಕಂದ. ಆ ಒಳ್ಳೆ ಮಾತಿಗೆ ಕೇಳ್ತಾನೇನು, ಕೇಳಲಿಲ್ಲ, ಹೇಳಲಿಲ್ಲ. ಆಮೇಲೆ ಅಪ್ಪ ಬಂದರು, ಹೇಳಿದರು ತಾಯಿ, ಈಗ ಹಸಿವಾದ್ರೆ ಅವನೇ ಬರ್ತಾನೆ, ಬಿಡಲಿ. ಹಸಿವಿಲ್ಲ ಅದಕ್ಕೆ ಬಂದಿಲ್ಲ. ಅಪ್ಪ ಕರೆಯೋಕೆ ಹೋಗಲಿಲ್ಲ, ಹಸಿವಿಲ್ಲ ಅದಕ್ಕೆ ಮಲಗಿದ್ದಾನೆ ಅಂತ. ಸರಿ, ಕರೆಯೋರು ಯಾರು ಇಲ್ವೇ ಇಲ್ಲ. ಈಗ ಇವನಿಗೆ ಸಂಕಟ. ಯಾರು ಹೂ ಅಂತಂದ್ರೆ ಸಾಕು. ಆಗ ಯಾರೋ ನೆರಮನೆಯವ್ರು ಬಂದು,
ಹಾಗೆಲ್ಲ ಮಾಡಬಾರ್ದು ಕಣೋ, ಅಪ್ಪ ಅಮ್ಮ ದೊಡ್ಡವ್ರು ಕಣೋ, ಹೇಳೋ ಅನ್ನೋಣ. ಅವ್ರು ಹೇಳೋ ಅನ್ನೋದು ಮುಂಚೆ ಎದ್ದಾಗ್ಬಿಡ್ತೀವ, ಹೊಟ್ಟೆ ಕೇಳುತ್ತೇನೋ. ಹಾಗೆ ಇವನು ಸಂಕಲ್ಪ, ಏನೋ ಕಡಿದ್ಬಿಡ್ತೇನೆ, ಏನೂ ಇಲ್ಲ, ಮಾನ ಹೋಗಿದೆ ಅಂತ. ಆ ಪಾಂಡವರನ್ನ ಕೊಲ್ತೇವೆ ಅಂದ್ಬಿಟ್ರಲ್ಲ ಇವರು. ಕರ್ನಾಟಕಗಳ ಮೇಲೆ ನಂಬಿಕೆ ಇಲ್ಲ, ಇವ್ರ ಮೇಲೆ ನಂಬಿಕೆ ಆಯ್ತು. ಮುಂದೆ ಪಾಂಡವರನ್ನ ಸಂಹಾರ ಮಾಡ್ತಾರೆ, ರಾಜ್ಯ ಕೊಡ್ತಾರೆ. ನಾನು ಯಾಕೆ ಕಳ್ಕೊಳ್ಳಿ ಪ್ರಾಣವನ್ನ, ಎಲ್ಲಕ್ಕಿಂತ ಪ್ರಾಣ ಸಿಹಿ ಅಂತ ಹೇಳೋದಿಲ್ವೇ? ಸರಿ, ಅದನ್ನ ನಾವು ಯಾಕೆ ಕಳ್ಕೊಳ್ಳಿ ಅಂತ ಹೇಳಿ ಸದ್ಯ ಯಾರು ಹೇಳಿದ್ರು ಸಾಕು ಅಂತ. ಈಗ ಯಾರು ಕರೆಯೋಕೆ ಬರಲಿಲ್ಲ, ಎಲ್ಲ ಕರೆದವರೆಲ್ಲ ಮುಗಿದೋಯ್ತು. ಬರಬೇಡಿ ಆ ವಿಷಯದಲ್ಲಿ ಹೋಗಿ ನೋಣ, ಯಾರು ಕರೀಲೇ ಇಲ್ಲ. ಇನ್ನು ಹೆಂಡತಿಗೆ ಬಿಟ್ಟು ಕರ್ಮ ಅಲ್ವಲ್ಲ. ಎಂದು ಭೂಪನ ತಿಳುಹಿ ಕಳುಹಲು ಬಂದು ಮರಳಿ ಮಹೀತಳಗೆ ತನ್ನಿಂದು ವದನೆಯ ಮಾತಿನಲ್ಲಿ ನಿಂದವನು ತಾನಾಗೆ ಬಂದನರ ಮನೆಗೆ ಅಖಿಲ ಜನವಾನಂದ ರಸದಲ್ಲಿ ಮುಳುಗೆ ಪುರದಲ್ಲಿ ಸಂದಣಿಸಿದವು ಗುಡಿಗಳು ಹೊಸಗೆಯ ಲಳಿಯ ಲಗ್ಗೆಗಳ. ಆಗ ಇನ್ನು ಈಗ ಯಾರು ಒಂದ್ಸಲ ಕರೆದ್ರೆ ಸಾಕು ಹೋಗೋಣ ಅಂತ ಅನ್ನಿಸ್ತಾ ಇದೆ, ಕರೆಯೋರೇ ಇಲ್ಲ. ಅದಕ್ಕೆ ತಾನೇ ಬುದ್ಧಿವಂತಿಕೆ ಮಾಡಿದ. ಭಾನುಮತಿ, ಯಾಕೆ ಹಿಂಗೆ ನೀನು ನಿರಾಹಾರ ಮಾಡ್ತಾ ಇದೀಯಾ, ನಿನ್ನ ದೇಹ ಸಹಿಸುತ್ತೆ ಅಂತ ಅಂದ. ನೀವು ಆಹಾರ ತಗೊಂಡ್ರೆ ನಾನು ತಗೊಳ್ತೀನಿ. ಹಾಗೇನು, ಅಯ್ಯೋ ನೀನು ಹೋಗ್ಬಿಡ್ತೀಯಲ್ಲ, ನಾನು ತಗೊಳ್ತೀನಿ. ಒಂದು ನೆವ ಸಿಗ್ಬೇಕು. ಭಾನುಮತಿ ಒಂದು ಮಾತಂದ್ಲು, ನೀವು ಬಂದ್ರೆ ಯಾರ ಮನೆಗೆ ಆಹಾರ ತಗೊಂಡ್ರೆ ನಾನು ತಗೊಳ್ತೇನೆ ನೋಡ. ಹಾಗಾದ್ರೆ ನೀನು ಹೋಗ್ಬಿಡ್ತೀಯಲ್ಲ ಅನ್ನೋ ಇದ್ರ ಮೇಲೆ ಬಿಟ್ಟೆ ಈ ವ್ರತನ. ಸಂಕಲ್ಪ ಬಿಟ್ಟೆ ಇಂದ ಪ್ರಯೋಗೇಶ ವ್ರತ ಬಿಟ್ಟ, ಎದ್ದು ಕೂತ್ಕೊಂಡ. ಸರಿ, ಮಹಾರಾಜರು ಎದ್ದು ಬಿಟ್ರಂತೆ, ಬರ್ತಾರಂತೆ ನೋಡ. ಬಂದ್ಬಿಡ್ತು ರಾಜಮರ್ಯಾದೆ, ವ್ರತ ಮಾಲ್ಗ ಎಲ್ಲ ಬರ್ಬೇಕೀಗ ವೈಭವದಿಂದ. ಕರ್ಕೊಂಡು ಹೋದ್ರು, ಅರಮನೆಗೆ ಹೋದ. ಮೊದಲಿನಂತೆ ಆಗಿಬಿಟ್ಟ. ಮತ್ತೆ ನೆಗ್ಗಿತು ನಯವೋ ಅಧರ್ಮದ ಕುತ್ತುದಲೆ ನೆಗಗಿದುದು. ಮತ್ತೆ ನೆಗ್ಗಿತು ನಯವು ಅಧರ್ಮದ ಕುತ್ತುದಲೆ ನೆಗಗಿದುದು. ಸತ್ಯದ ಬಿತ್ತು ಹುರಿದುದು ಪಟ್ಟಗಟ್ಟಿದುದ ಕೃತಜ್ಞತೆಗೆ. ನೆತ್ತಿಗಣ್ಣಾಯಿತಧಮತೆಗೆ ನೆತ್ತಿಗಣ್ಣಾಯಿತಧಮತೆಗೆ. ನಗೆಯೊತ್ತಿದಾರಡಿ ಸುಜನ ಮಾರ್ಗವ ಕೆತ್ತುದಟಮಟವು ಈ ಸುಯೋಧನ ಸೌಮನಸ್ಯದಲ್ಲಿ. ನಿಜವಾಗೂ ಕುಮಾರವ್ಯಾಸ ಏನು ಚಮತ್ಕಾರ. ವಾಸ್ತವವಾಗಿ ಆ ದುರ್ಯೋಧನ ಪ್ರಾಯೋಪವೇಶಕ್ಕೆ ಬಲಗಿದ್ದಲ್ಲ, ಆಗ ಈ ನಯ ನೀತಿ ಧರ್ಮ ಎಲ್ಲ ಎದ್ದು ಬಿಟ್ಟಿತ್ತಂತೆ. ಯಾವಾಗ್ಯ ಪುಣ್ಯಾತ್ಮ ಮತ್ತೆ ಬಂದು ಡ್ಯೂಟಿಗೆ ಹಾಜರಾಗಿಬಿಟ್ನೋ, ಆ ನಯ ಅಂತ ಅನ್ನೋದು ಇದೆಯಲ್ಲ, ನಯ ನೆಗ್ಗಿತು, ಕುಗ್ಗೋಯ್ತು. ಆ ಧರ್ಮ ಮಲಗಿತ್ತಂತೆ. ದುರ್ಯೋಧನ ಮಲಗಿದಾಗ ಆ ಧರ್ಮ ಮಲಗಿತ್ತು. ದುರ್ಯೋಧನ ಬಂದ, ಹೋ ನಾನು ಎದ್ದೆ ಅಂತ, ಅಧರ್ಮ ಎದ್ದು ಬಿಡ್ತು ಅಂತ. ಆ ಚಾಡಿ ಅಂತ ಎಂಬತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ 3 ಕಣ್ಣಾಯ್ತು ಅಂತ. ಇಲ್ಲಿ ಸತ್ಯದ ಬಿತ್ತು ಹುರಿದುದು, ಸತ್ಯದ ಬೀಜ ಸುಟ್ಟು ಹುರಿದೋಯ್ತಂತೆ. ಪಟ್ಟ ಕಟ್ಟಿದುದು ಆ ಕೃತಜ್ಞತೆಗೆ ಪಟ್ಟಾಭಿಷೇಕವಾಯಿತು. ನೆತ್ತಿ ಕಣ್ಣಾಯ್ತು ಅಧಮತೆಗೆ, ಅನ್ಯಾಯಕ್ಕೆ 3ನೇ ಕಣ್ಣು ಹುಟ್ಟಿತು ಅಂತ. 2 ಕಣ್ಣು ಸಾಲದು ಅಂತ ಲೋಕ ಹಾಳು ಮಾಡೋದಕ್ಕೆ 3ನೇ ಕಣ್ಣು ಹುಟ್ಟಿದಂಗಾಯ್ತು. ಆಮೇಲೆ ಆ ಚಾಡಿ ಬಂದುಬಿಟ್ಟು ಸುಜನರ ಮಾರ್ಗಕ್ಕೆ ಬಾಗಿಲು ಹಾಕಿದಂತೇನೆ ಆ ಚಾಡಿ ಕ್ಷುದ್ರ ದರೋಡೆ ಎಲ್ಲ ಉಂಟಾಯ್ತು. ಮರೆದು ಕಳೆದನು ಬಂದ ಲಜ್ಜೆಯ ಬರನ ದಿನವನು. ಮುಂದನು ಪಗತಿ ಗುರುವ ದೈತ್ಯರ ಮೈತ್ರಿಯನು ನೆನೆದು ಹಿಗ್ಗಿದನು. ಮುರಿದು ದಿನ್ನೇನಹಿದ ದರ್ಪದ ಹೊರಿಗೆ, ಮುರಿದು ದಿನ್ನೇನಹಿದ ದರ್ಪದ ಹೊರಿಗೆ ಎಂದು ಉತ್ಸವದಲ್ಲಿ ಅವನಿಪ ಮೆರೆದ ನಧ್ವರ ಶಾಲೆಯಲಿ ಮಾಡಿದ ಮಹಾಕ್ರೆದು. ಮನುಷ್ಯ ನಾಚಿಕೆ ಎಲ್ಲ ತೊರೆದು ಬಿಟ್ಟ, ಧಾರಾಳವಾಗಿ ತಿರುಗಾಡ್ಬಿಟ್ಟ. ನಾಚಿಕೆಯನ್ನು ತೊರೆದು ಬಿಟ್ಟ. ಯಥಾ ಪ್ರಕಾರ ಸಂತೋಷ. ಯುದ್ಧ ಕಾಲದಲ್ಲಿ ಪಾತಾಳ ಲೋಕದಿಂದ ಸಂಸರ್ತಕರು ಬಂದು ಸಹಾಯ ಮಾಡ್ತಾರೆ, ನಾನು ಸಮ್ರಾಟ ಆಗ್ತೇನೆ ಅಂತ ಯೋಚನೆ ಮಾಡಿದ.
ಆಮೇಲೆ ಇದೆಲ್ಲ ಪರಿಹಾರಕ್ಕೆ ಅಂತ ಹೇಳಿ ಪುರೋಹಿತರನ್ನು ಕರೆದು ರಾಜಸೂಯ ಯಾಗ ಮಾಡ್ತೀನಿ ಅಂತ. ಅಯ್ಯ, ನೀನು ರಾಜಸೂಯ ಯಾಗ ಮಾಡೋ ಹಾಗಿಲ್ಲ, ನಿಮ್ಮ ಕುಲದಲ್ಲಿ ಒಬ್ಬರು ಮಾಡಿದ ಮೇಲೆ ಇನ್ನೊಬ್ಬರು ಮಾಡಬಾರ್ದು, ನಿಮ್ಮ ಅಪ್ಪ ಇದ್ದಾರೆ ಅದರಿಂದ ಮಾಡೋ ಹಾಗಿಲ್ಲ, ವೈಷ್ಣವ ಯಾಗ ಮಾಡ್ಬೋದು ನೀನು ಅಂದಾಗ ಅದನ್ನೇ ಮಾಡ್ತೇನೆ ಅಂತ ನಮ್ಮ ಚಂಪುಕಾರ ಹೇಳ್ತಾನೆ. ಆ ವೈಷ್ಣವ ಯಾಗದಲ್ಲಿ ಇಂದ್ರಾಯ ಸ್ವಾಹ ಇಂದ್ರನಿಗೆ ಹೋಮ ಮಾಡಿದ್ನಂತೆ ಖುದ್ದು. ಅಯ್ಯ ಇಂದ್ರ, ಲಂಚ ಕೊಟ್ಟಿದ್ದೀನಿ, ಮತ್ತಿರ್ಗ ಗಂಧರ್ವನ ಕಳಿಸಿ ನಮ್ಮನ್ನು ಹಿಡಿಸ್ಬೇಡಪ್ಪ ಮಹಾರಾಯ ಅಂತ ಆ ಇಂದ್ರನಿಗೆ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಯಜ್ಞ ಮಾಡಿದ ಅಂತ ಅವರು ಈ ಚಂಪುಕಾರ ತಮಾಷೆಯಾಗಿ ಹೇಳಿದ್ದಾನೆ. ವೈಷ್ಣವ ಯಾಗವನ್ನು ಮಾಡಿದ್ದಾನೆ.